ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ದಿಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಚಿಕನ್ ಫ್ರೈ ತವಾದಲ್ಲಿ ಡ್ರಿಲ್ ಚಿಕನ್ ಮಾಡ್ತೀವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ ನೋಡಿ. ಮೊದಲಿಗೆ ಡ್ರೈ ಮ್ಯಾಂಗೋ ಪೌಡರ್ ತೊಗೊಂಡಿದ್ದೀನಿ, ಆಮ್ಚೂರ್ ಪೌಡರು, ಚಾಟ್ ಮಸಾಲ ತೊಗೊಂಡಿದ್ದೀನಿ. ಇದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಜೀರಾ ಪೌಡರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು, ನಾನು ಅರ್ಧ ಕೆ ಜಿ ಚಿಕನ್ನು ಬೋನ್ಲೆಸ್ ಚಿಕನ್ಗೆ ಅರ್ಧ ಸ್ಪೂನು ಪೆಪ್ಪರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಶುಂಠಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು 6 ಮೆಣಸಿನ್ಕಾಯಿ. ಇದು ಪಾಲಕ್ನ ಬೇಯಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನೋಡಿ, ಅರ್ಧ ಕೆ ಜಿ ಫುಲ್ ಬೋನ್ಲೆಸ್. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಈ ಅರ್ಧ ಕೆ ಜಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೊದಲಿಗೆ ಒಂದು ಕುಟ್ಟ ಕಲ್ಲು ತಗೊಂಡು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಟಿದ್ವಲ್ಲ ಪಾಲಕ್ಕು, ಅದನ್ನು ಒಂದು 4-5 ಎಲೆ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಕೊಂಡು ಅರ್ಧ ಇಂಚು ಶುಂಠಿ ಹಾಕ್ಕೋತಾಯಿದ್ದೀನಿ. ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಬುಡಿಸಿಟ್ಟಿದ್ದೀನಿ, ಅದನ್ನು ಹಾಕ್ಕೋತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲಲ್ಲೇ ಕುಟ್ತಾಯಿದ್ದೀನಿ. ಕಲ್ಲುಪ್ಪು ತೊಗೊಂಡಿದ್ದೀನಲ್ಲ, ಇದನ್ನ ಚೆನ್ನಾಗಿ ಕುಟ್ಕೋಬೇಕು ತರ್ತರಿಯಾಗಿ. ಮಿಕ್ಸಿಲಿ ಮಾಡ್ಕೊಬೋದು. ಮಿಕ್ಸಿಲಿ ಮಾಡ್ಕೊಂಡ್ರೆ ಇಷ್ಟು ಗ್ರೈಂಡ್ ಆಗೋದು ನೀರು ಹಾಕಬೇಕಾಗುತ್ತಲ್ಲ, ಅದಾಗೋದಿಲ್ಲ ಅಂತ ಕಲ್ಲಲ್ಲಿ ಕುಟ್ತಾಯಿದ್ದೀನಿ ನಾನು ನೋಡಿ. ಇಷ್ಟು ಈ ಥರ ತರ್ತರಿಯಾಗಿ ಮಾಡ್ಕೋಬೇಕು. ಅದನ್ನ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕು. ಇದನ್ನು ಇದರಲ್ಲಿ ಉಪ್ಪು ಖಾರ ಎಲ್ಲ ಇರ್ತದೆ, ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. 1 ಸ್ಪೂನ್ ಬಂದೈತೆ ಸಾಕು. ಎಲ್ಲ ಈ ಮಸಾಲೆ ಎಲ್ಲ 1 ಸ್ಪೂನ್ ಅರ್ಧ ಕೆ ಜಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇದನ್ನ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ಈಗ ಮೊಸರನ್ನ ಒಂದು 3 ಸ್ಪೂನಷ್ಟು ಮೊಸರನ್ನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ನೋಡಿ. ಗಟ್ಟಿ ಮೊಸರು ಹಾಕಬೇಕು. ಅದರಲ್ಲಿ ಏನಾರು ನೀರಿದ್ದರೆ ಫಿಲ್ಟ್ರ್ ಆಗಲಿ ಅಂತ ಫಿಲ್ಟ್ರಿಗೆ ಹಾಕಿದ್ದೀನಿ. ಗಟ್ಟಿ ಮೊಸರು ಹಾಕೊಂಡಷ್ಟು ಸರಿ. ಸ್ವಲ್ಪ ನೀರು ಥರ ಆದರೆ ನೀರು ಥರ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಫಿಲ್ಟ್ರ್ ಆಗಲಿ ಅಂತ ಗಟ್ಟಿ ಮೊಸರು ತೊಗೋತಾಯಿದ್ದೀನಿ. ಈ ಥರ ಚೆನ್ನಾಗಿ ನೀರು ಹೋಗೋ ತನಕ ಸ್ವಲ್ಪ ಇದು ಮಾಡಿಬಿಟ್ರೆ ಅದು ಗಟ್ಟಿ ಮಾತ್ರ ಉಳ್ಕೊಳ್ಳುತ್ತೆ. ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ಸ್ಪೂನ್ ಅಷ್ಟು ಬಂದೈತೆ. ಜೀರಾ ಪೌಡರು ಒಂದು ಅರ್ಧ ಸ್ಪೂನಷ್ಟು, ಗರಂ ಮಸಾಲ ಅರ್ಧ ಸ್ಪೂನು, ಚಾಟ್ ಮಸಾಲ ಅರ್ಧ ಸ್ಪೂನು, ಮತ್ತು ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪೌಡರ್ ಅಂತೀವಲ್ಲ, ಅದು ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹುಳಿ ಬರಲಿ ಅಂತ ಹಾಕ್ತಾ ಇರೋದಷ್ಟೇ. ಅರ್ಧ ಸ್ಪೂನು ಪೆಪ್ಪರ್ ಪೌಡರು. ಇದಿಷ್ಟು ಫುಲ್ ಮಿಕ್ಸ್ ಮಾಡಿ 1 ಅವರ್ ನಾನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಿದು. ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾಯಿದ್ದೀನಿ ನೋಡಿರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ನಾನು ನೆನೆಸಿಟ್ಟಿದ್ದೀನಿ. 1 ಅವರ್ ಆಗಿದೆ ನೋಡಿ. ಈಗ ಒಂದು ಕಡ್ಡಿ ತಗೊಂಡು, ಆ ಚಿಕ್ಕದ ಕಡ್ಡಿ ಬರುತ್ತೆ, ಅದಕ್ಕೆ ಈ ಥರ ಚುಚ್ಚಬೇಕೆಲ್ಲ. ಚುಚ್ಚಿಬಿಟ್ಟು ಈ ಥರ ಇದನ್ನ ಫ್ರೈ ಮಾಡೋದು ತವಾದಲ್ಲಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋದು. ತುಂಬ ರುಚಿಯಾಗಿರುತ್ತೆ. ಇದಕ್ಕೊಂದು ರಸ ಇದ್ದರೆ, ಅನ್ನ ರಸ, ಈ ಚಿಕನ್ ಫ್ರೈ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ದೂರ ಹಾಕಬೇಕು, ಚೆನ್ನಾಗಿ ಫ್ರೈ ಆಗಲಿ. ಈ ಥರ ದೂರ ನಾನು 2 ಕಡ್ಡಿಗೆ ನಾನು ಚುಚ್ಚುತ್ತಾಯಿದ್ದೀನಿ ನೋಡಿ. ಇನ್ನೊಂದು ಕಡ್ಡಿ ತೊಗೊಂಡಿದ್ದೀನಿ, ಅದಕ್ಕೂ ಇದೇ ಥರ ಕರೆಕ್ಟಾಗಿ ಮಧ್ಯದಲ್ಲಿ ಹಾಕಿದ್ರೆ 4 ಸೈಡು ಕರೆಕ್ಟಾಗಿ ಫ್ರೈ ಮಾಡ್ಬೋದು. ಅದನ್ನು ತವ ಮೇಲೆ ಇಟ್ಟರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ ಅದು. ಇದಕ್ಕೆ ಈರುಳ್ಳಿ ಟೊಮೊಟೊ ಏನು ಬೇಕಾಗಿಲ್ಲ. ನೋಡಿ ಈ ಥರ ಚುಚ್ಕೋಬೇಕೆಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಈಗ
ಸ್ಟವ್ ಆನ್ ಮಾಡಿ ಒಂದು ತವ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪನೇ ಆಯಿಲ್ ಸಾಕು. ಆಯಿಲ್ ಬಿಸಿ ಆಗ್ತಾಯಿದೆ. ಈಗ ಅದನ್ನು ಈ ಥರ ಇಡ್ತಾಯಿದ್ದೀನಿ ನೋಡಿ. ಅಷ್ಟು ಟೇಸ್ಟಾಗಿರುತ್ತೆ ಮಾತ್ರ ಚಿಕನ್ ಇದು. ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಬೇಕು. ಸ್ವಲ್ಪ ಕವರ್ ಮಾಡಬೇಕು ಅದನ್ನು. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈ ಕಲರ್ ಬರಬೇಕು, ಅದು ಬ್ರೌನ್ ಕಲರ್ ಬರಬೇಕು. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮತ್ತು ಪ್ಲೇಟು ಕವರ್ ಮಾಡ್ತಾಯಿದ್ದೀನಿ. ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಉಪ್ಪು ಖಾರ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಯಾವಾಗಾದರೂ ಫ್ರೈ ಮಾಡ್ಕೊಬೋದು ಈ ಥರ. 4 ಸೈಡು ಚೆನ್ನಾಗಿ ಈ ಥರ ಫ್ರೈ ಆಗೋಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಲ್ಲಿ ತನಕನೂ ಫ್ರೈ ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.